ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕಲ್ಯಾಣ ಕರ್ನಾಟಕದ ಸಂಘಟನಾ ಕಾರ್ಯದರ್ಶಿ ಟಿಎಚ್ಎಂ ರಾಜಕುಮಾರ ಇವರು ಹಾಗೂ ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಕಳೆದ ಬಾರಿ ಮಾನ್ಯ ಪೊಲೀಸ್ ನಿರೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಬಳ್ಳಾರಿ ಸಾರ್ವಜನಿಕರ ಕುಂದುಕೊರತೆ ಅಹವಾಲುಗಳ ಸ್ವೀಕಾರ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಯಾದ ಶಾಮಿಯಾ ಚಂದ್ ಬಾಲಕರ ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಉಳಿಸಿ ಸುಸಜ್ಜಿತಗೊಳಿಸಿ ಎಂಬ ಅಭಿಯಾನದೊಂದಿಗೆ ಜಾಗೃತಗೊಳಿಸಲು ಸರ್ಕಾರಿ ಅಧಿಕಾರಿಗಳಿಗೆ ಸೂಚಿಸಿ ಮನವಿಯನ್ನ ಸಲ್ಲಿಸಿದ್ದಕ್ಕೆ ಮೊದಲ ಜಯ ದೊರಕಿದಂತಾಗಿದೆ. ಮಾನ್ಯ ಶಾಸಕರು ಆದ ಇವರು ಕಂಪ್ಲಿ ಈ ದಿನ ಶಾಲೆಯ ಬಗ್ಗೆ ಮಾತನಾಡಿ ಅತಿ ಶೀಘ್ರದಲ್ಲಿ ಕಾಮಗಾರಿಯನ್ನ ಮಾಡಲು ಆಶ್ವಾಸನೆ ಕೊಟ್ಟರು. ಇದಕ್ಕೆ ಸಂಘಟನೆ ವತಿಯಿಂದ ಮತ್ತು ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಕಾಮಗಾರಿಯನ್ನು ಅತಿ ಶೀಘ್ರದಲ್ಲಿ ಪ್ರಾರಂಭಿಸಿ ಎಂದು ಧನ್ಯವಾದಗಳು ತಿಳಿಸಿದರು. ವಿಶೇಷವಾಗಿ ಶ್ಯಾಮ್ಯಾ ಚಂದು ಹೈಸ್ಕೂಲಿಗೆ ಗ್ರಾಂಟ್ ಬೇಕು, ಅದಕ್ಕೇನಿಲ್ಲ ಅಂತಂದು ಯಾರೋ ಪ್ರಶ್ನೆ ಕೇಳಿದ್ರೆ ಅಂತಂದು ಅಂದರೆ ಸಾರ್ವಜನಿಕರು ನೀವಲ್ಲ, ಅವ್ರಿಗೆ ಈಗಾಗಲೇ 24 ಲಕ್ಷ ರೂಪಾಯಿ ಇವಾಗೇನು ಹಂಚ್ಕೊಂಡು ಹೋಗ್ಯಾವಲ್ಲ ವಿರೂಪಾಕ್ಷಿ, 24 ಲಕ್ಷ ಅಲ್ಲ ಅದು 24 ಲಕ್ಷ ರೂಪಾಯಿ ರಿನೋವೇಷನ್ ಸರ್. 24 ಲಕ್ಷ ರೂಪಾಯಿ ಇವಾಗೇನು ಹಳೆ ಕಾಲದ ಬಿಲ್ಡಿಂಗ್ ಇದ್ವಲ್ಲ ಏನು ಮೇಲ್ಚಾವಣಿ ಜೀರ್ಣೋದ್ಧಾರ 24 ಲಕ್ಷ ರೂಪಾಯಿ, 48 ಲಕ್ಷ ರೂಪಾಯಿ ಬಿಲ್ಡಿಂಗ್ ಏನು ಸ್ಕೂಲ್ ಬಿಲ್ಡಿಂಗ್ ಕಟ್ಟಡ 2 ಬಿಲ್ಡಿಂಗ್ ಇದು ಮಾಡಿರ್ತಿ. ಯಾರು ಕೂಡ ಯಾಕಂದರೆ ಭಾಳ ಮುಂಜಾಗ್ರತವಾಗಿ ಎಲ್ಲವನ್ನು ಆಲೋಚನೆ ಮಾಡಿರ್ತೀವಿ. ಏನಿದ್ರು ಕೂಡ ನಮ್ಮ ಸಂಪರ್ಕ ಗ್ರಾಮದಲ್ಲಿ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಹಂಗಾಗಿ ಅದಕ್ಕೈತಿ ಇವತ್ತು ಏನು ಡಿಗ್ರಿ ಕಾಲೇಜಿಗೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಂಥಾಲಯ, ಲಾಸ್ಟ್ ಟೈಮ್ ಹೇಳಿದ್ದೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಂಥಾಲಯ ಮತ್ತು ಅನೇಕ ಸಿ ರಸ್ತೆಗಳು ಎಲ್ಲ ವಾರ್ಡ್ಗಳು 25, 21, 19 ಅದಾದಮೇಲೆ 23 ಎಲ್ಲ ವಾರ್ಡ್ಗಳಲ್ಲಿ 50 ಲಕ್ಷ ರೂಪಾಯಿ ಸಿ ರೋಡ್ಗಳಾಗ್ತದೆ. ಆಮೇಲೆ ಆದಷ್ಟು ಬೇಗ ಮುದ್ದಾಪುರ ಅದು ಹೇಳಿತಾ ಅದನ್ನ ಆದಷ್ಟು ಬೇಗ